ತೆಗೆದುಕೊಳ್ಳುವಂತಹ ಗೊಂದಲ ನಿರ್ಧಾರಗಳಿಂದ ಹಣವನ್ನು ಕಳೆದುಕೊಳ್ಳುವಂತ ಸಾಧ್ಯ. ಇವರಿಗೆ ಹಸಿರು ಬಂತೆ ನೇರಳೆ ಬಣ್ಣ ಅತ್ಯಂತ ಶುಭ ಫಲವನ್ನು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆಮಹದೇಶ್ವರರ ನಮನದಲ್ಲಿ ನಿಯುಕ್ತ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಮಾಯಕಾರ ಟಿವಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಮಿಥುನ ರಾಶಿಯ ಸೀಕ್ರೆಟ್ಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಅನೇಕ ಬಾರಿ ನೀವು ಕೇಳ್ತಾ ಇದ್ದೀರಿ, ಗುರುಗಳ ಎಲ್ಲ ರಾಶಿಯ ಗುಣಧರ್ಮಾದಿಗಳ ಎಲ್ಲ ಸಂಪೂರ್ಣ ವಿಚಾರಗಳನ್ನು ನನಗೆ ತಿಳಿಸ್ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಇವತ್ತು ಮಿಥುನ ರಾಶಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಬೇಗ ಮಾಡಿ ಅಂತ ಹೇಳ್ತಾ ನೋಡಿ. ಹೇಳುತ್ತೆ, ಮಿಥುನೋ ದ್ವಂದ್ವ ಸ್ವರೂಪೋ ಹರಿತಾ ವರ್ಣೋ ಬಹುಚಿಂತನಃ ಪಶ್ಚಿಮಾದಿ ಶುಭಂ ಯಾತಿ ಚಪಲೋ ಬುದ್ಧಿವಾನ್ ಸದಾ ಅಂತ ಹೇಳ್ತಾ ಇದೆ. ಏನಂಗಂದ್ರೆ ನೋಡಿ, ಸಾಮಾನ್ಯವಾಗಿ ಈ ಮಿಥುನ ರಾಶಿಯವರು ಬಹುಮುಖ ಪ್ರತಿಭೆಗಳು, ಮಲ್ಟಿ ಟ್ಯಾಲೆಂಟ್ ಇರುತ್ತೆ ಅವ್ರ ಹತ್ರ. ಆದರೆ ಸೇಮ್ ಟೈಮಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ತುಂಬ ಚಂಚಲ, ಗೊಂದಲ ಮನಸ್ಸು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅನೇಕ ಅಡಚಣೆಗಳನ್ನು ಉಂಟು ಮಾಡುವಂಥವ್ರು. ಮತ್ತೆ ಇವ್ರಿಗೆ ತುಂಬ ಕುತೂಹಲ ಜಾಸ್ತಿ. ಲೈಫಲ್ಲಿ ಸೀಕ್ರೆಟ್ಗಳನ್ನು ತಿಳ್ಕೊಬೇಕು, ವಿಚಾರಗಳನ್ನು ತಿಳ್ಕೊಬೇಕು, ಹೊಸ ಹೊಸ ವಿಷಯಗಳನ್ನು ತಿಳ್ಕೊಬೇಕು ಅನ್ನುವಂಥ ಆಸಕ್ತಿ ಉಳ್ಳಂಥವ್ರು. ಮತ್ತೆ ಹೆಚ್ಚು ಚಿಂತೆ ಮಾಡ್ತಾರೆ, ಹೆಚ್ಚು ಆಲೋಚನೆಗಳನ್ನು ಮಾಡುವಂಥ ಸ್ವಭಾವದವರು. ಮತ್ತೆ ತುಂಬ ಹಗುರವಾಗಿ ಜೀವನವನ್ನು ಮಾಡುವಂಥದ್ದು ಸ್ವಭಾವ ಇರ್ತದೆ. ಮತ್ತು ತುಂಬ ಬುದ್ಧಿವಂತರು ಅಂತ ಕೂಡ ನಾವು ಇವ್ರನ್ನ ಹೇಳ್ಬೋದು. ನೋಡಿ, ಈ ವಾಯು ತತ್ವ ರಾಶಿಯ ಸ್ವಭಾವ ಏನು ಹೇಳುತ್ತೆ, ಸಂವಹನ ಅಂದರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ತುಂಬ ಚೆನ್ನಾಗಿ ಇವರು ಇಟ್ಕೊಂಡಿರುವಂಥದ್ದು. ಮತ್ತು ಎಲ್ಲರೊಂದಿಗೆ ಬೇಗ ಬೆರೆಯುವಂತಹ ಒಂದು ಅಟ್ರಾಕ್ಟಿವ್ ಬಾಡಿ ಲ್ಯಾಂಗ್ವೇಜ್ ಇರುವಂಥವ್ರು. ಮತ್ತು ಹೊಸತನದ ಸದಾ ನಿರೀಕ್ಷೆ, ಯಾವಾಗಲೂ ಕೂಡ ಒಂದು ಹೊಸತನ ಇರಬೇಕು, ಹೊಸದಾಗಿ ಏನಾದ್ರು ಮಾಡ್ತಾ ಇರಬೇಕು, ಕ್ರಿಯೇಟಿವ್ ಆಗಿರಬೇಕು ಅನ್ನುವಂಥ ಯೋಚನೆಗಳು ಜಾಸ್ತಿ ಇರ್ತದೆ. ನೋಡಿ, ಇವ್ರ ಬಗ್ಗೆ ನಾವು ಒಂದಷ್ಟು ಪಾಸಿಟಿವ್ ಹೇಳಬೇಕು ಅಂದರೆ, ಬುದ್ಧಿವಂತಿಕೆ ಮತ್ತು ಚುರುಕುತನ ಇದೆಯಲ್ಲ, ಇವರ ಅತ್ಯಂತ ಪಾಸಿಟಿವ್ ಥಿಂಗ್. ವ್ಯಾಪಾರ ಮನೋಭಾವ ಮತ್ತು ಪಕ್ಕಾ ಬಿಸ್ನೆಸ್ ಮೈಂಡೆಡ್ಡು ಮತ್ತು ಕಷ್ಟಪಡದೆ, ಹೆಚ್ಚು ಪರಿಶ್ರಮವನ್ನು ಪಡೆದೆ, ಫಿಸಿಕಲ್ ಸ್ಟ್ರೈನ್ನ ತಗೊಳ್ಳದೆ ತಮ್ಮ ಬುದ್ಧಿವಂತಿಕೆಯಿಂದ ಸಂಪಾದನೆ ಮಾಡಬೇಕು ಅನ್ನುವಂಥ ಆಲೋಚನೆ ಉಳ್ಳವರು. ಆದರೆ ಇವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಕೂಡ ಹೇಳಬೇಕು ಅಂತಂದರೆ, ಇವರು ಬೇಗ ನಿರ್ಧಾರ ಮಾಡುವಂಥದ್ದು ಮತ್ತು ಇವರ ಗೊಂದಲ ಮನಸ್ಸೇ ಇವರಿಗೆ ಅನೇಕ ಬಾರಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಮತ್ತು ಕೆಲವು ಬಾರಿ ಅತಿಯಾದ ಚಿಂತೆ ಇದೆಯಲ್ಲ, ಅದು ಇವರನ್ನ ವೀಕ್ ಮಾಡುತ್ತೆ. ಮತ್ತು ಇವರ ಡ್ಯುಯಲ್ ಮೈಂಡ್ ಸೆಟ್ ಇದೆಯಲ್ಲ, ಇದೇ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ವೃತ್ತಿ ಕ್ಷೇತ್ರ ಅಂತ ಬಂದಾಗ ಅಂದರೆ ಇವ್ರಿಗೆ ಯಾವ್ಯಾವ ಪ್ರೊಫೆಷನ್ ಆಗಿಬರುತ್ತೆ ಅಂದರೆ, ಪತ್ರಿಕೋದ್ಯಮ, ಮಾರ್ಕೆಟಿಂಗ್, PR ಕೆಲಸ, ಟೀಚಿಂಗು, ಟ್ರಾವೆಲ್ಲು, ಮತ್ತು ಸ್ವಂತ ಬಿಸ್ನೆಸ್ಸು ಮತ್ತು ಬ್ರೋಕರೇಜ್ ಮಾಡುವಂಥದ್ದು, ಈ ಎಲ್ಲ ಬಿಸ್ನೆಸ್, ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟೀಚ್ ಮಾಡುವಂಥದ್ದು, ಈ ಎಲ್ಲ ವೃತ್ತಿಗಳು ಇವರಿಗೆ ತುಂಬ ಚೆನ್ನಾಗಿ ಆಗ್ಬರುತ್ತೆ. ತುಂಬ ಚೆನ್ನಾಗಿ ಇವರು ಬುದ್ಧಿಶಕ್ತಿಯಿಂದ ಹಣವನ್ನು ಗಳಿಸ್ತಾರೆ. ಮತ್ತು ಅದೇ ರೀತಿ ಕೆಲವು ಬಾರಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅಥವಾ ತೆಗೆದುಕೊಳ್ಳುವಂಥ ಗೊಂದಲ ನಿರ್ಧಾರಗಳಿಂದ ಕೂಡ ಅನೇಕ ಬಾರಿ ಇವರು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಇನ್ನು ಹೆಲ್ತ್ ಅಂತ ಬಂದಾಗ ಇವ್ರಿಗೆ 3ನೇ ರಾಶಿ, ಅದು ಕಾಲಪುರುಷನ 3ನೇ ರಾಶಿ ಆಗಿರೋದ್ರಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾರೆ. ಮತ್ತು ಭುಜ ನೋವು ಬರುವಂಥದ್ದು, ಕತ್ತು ನೋವು ಬರುವಂಥದ್ದು, ಶೋಲ್ಡರ್ ಪೇಯ್ನ್ ಜಾಸ್ತಿ ಆಗುವಂಥ ಸಾಧ್ಯತೆ, ನ್ಯೂರೋ ಪ್ರಾಬ್ಲಮ್ನ ಅನುಭವಿಸ್ತಾರೆ. ಮತ್ತು ಮನೋ ಅಸ್ಥಿರತೆ ಅಂದರೆ ಸ್ವಲ್ಪ ಮಾನಸಿಕ ಡಿಪ್ರೆಷನ್ಸ್ಗಳು, ಮಾನಸಿಕವಾದಂಥ ತೊಂದರೆಗಳನ್ನು ಇವರು ಕೂಡ ಅನುಭವಿಸ್ತಾರೆ. ಜೊತೆಗೆ ಇವರು ನ್ಯೂರೋ ವಿಚಾರದಲ್ಲಿ, ನರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕು. ಇನ್ನು ಇವರ ಕ್ರಿಯಾಶೀಲತೆ ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಇವರು ಅತಿ ಹೆಚ್ಚು ಬಹುಮುಖ ಚಟುವಟಿಕೆ ಅಂದರೆ ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಮತ್ತು ಇವರು ಒಂದು ಕಡೆ ನಿಲ್ಲಲ್ಲ. ಒಂದಷ್ಟು ದಿನ ಕೆಲಸ ಮಾಡಿದ್ರೆ ಸ್ಟ್ರೈನ್ ಆಗಿಬಿಡ್ತಾರೆ, ಒಂದಷ್ಟು ದಿನ ಓಡಾಡಿದ್ರೆ ಸ್ಟ್ರೈನ್ ಆಗುತ್ತೆ. ಅದರಿಂದ ಇವ್ರದ್ದು ಮಲ್ಟಿ ಟಾಸ್ಕ್ ಎರಡನ್ನೂ ಕೂಡ ಇವರು ಬ್ಯಾಲೆನ್ಸ್ ಮಾಡುವಂತಹ ವಿಷಯಗಳಿರುತ್ತೆ. ದೇಹದ ಬಗ್ಗೆ ಹೇಳೋದಾದರೆ, ನೋಡ್ಲಿಕ್ಕೆ ಒಂದು ಸುಂದರವಾದಂತಹ ಒಂದು ಮೈಕಟ್ಟು, ತುಂಬ
ಎತ್ತರನೂ ಅಲ್ಲ ಮತ್ತು ತುಂಬಾ ಕುಳ್ಳು ಅಲ್ಲ, ಸಾಧಾರಣವಾದಂಥ ಎತ್ತರ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರ ಒಂದು ದೇಹದ ಸ್ವಭಾವವನ್ನು ಹೇಳೋದಾದ್ರೆ ಇವರು ಹೆಚ್ಚು ಮಾತುಗಾರರು, ತುಂಬಾ ಒಳ್ಳೆ ಮಾತಲ್ಲಿ ಅರಮನೆಯನ್ನೇ ಕಟ್ಟುವಂತಹ ಶಕ್ತಿ ಉಳ್ಳಂಥವ್ರು. ಕತ್ತು, ಭುಜ, ಶೋಲ್ಡರ್ ಜಾಗದಲ್ಲಿ ಒಂದು ಮಚ್ಚೆ ಇರುತ್ತೆ. ಅದರ್ವೈಸ್ ಇವ್ರಿಗೆ ಆಗಿರುವಂತ ಗಾಯದ ಗುರುತು ಇವರಿಗೆ ಆ ಜಾಗದಲ್ಲಿ ಉಳ್ಕೊಳ್ಳುವಂತ ಸಾಧ್ಯತೆಗಳು ಇರ್ತದೆ. ನೋಡಿ, ಇವ್ರಿಗೆ ಆಗುವಂತ ಬಣ್ಣಗಳು ಅಂತ ಬಂದಾಗ ಇವ್ರಿಗೆ ಹಸಿರು ಮತ್ತೆ ನೇರಳೆ ಬಣ್ಣ ಅತ್ಯಂತ ಶುಭ ಫಲವನ್ನ ಕೊಟ್ರೆ, ಪಶ್ಚಿಮ ದಿಕ್ಕಿದೆಯಲ್ಲ ಇವ್ರಿಗೆ ಅತ್ಯಂತ ಶುಭ ದಿಕ್ಕು. 5ನೇ ನಂಬರು ಮತ್ತೆ 14ನೇ ನಂಬರು 15ನೇ ನಂಬರು ಇವ್ರಿಗೆ ಲಕ್ಕಿ ನಂಬರ್ ಮತ್ತು ಲಕ್ಕಿ ಡೇಟ್ಸ್ ಅಂತ ಹೇಳ್ಬೋದು. ಮತ್ತು ಇವರು ಪೂಜಿಸಬೇಕಾದಂತ ದೇವರು ಅಂತ ಬಂದಾಗ ವಿಷ್ಣು ದೇವರನ್ನ ಹೆಚ್ಚು ಪೂಜೆ ಮಾಡುವಂಥದ್ದು, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವತಾ ಆರಾಧನೆಯಿಂದ ಇವರು ಅತ್ಯಂತ ಶುಭ ಫಲವನ್ನ ಅನುಭವಿಸುವಂತಹ ಯೋಗ ಈ ಮಿಥುನ ರಾಶಿಯವ್ರಿಗಿರುತ್ತೆ. ಇದು ಒಟ್ಟಾರೆಯಾಗಿ ಶುಭ ದಿಕ್ಕು, ಶುಭ ಬಣ್ಣ ಮತ್ತು ಇವರ ವ್ಯಕ್ತಿತ್ವ, ಇವರ ದೇಹದ ಮೈಕಟ್ಟು ಎಲ್ಲ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿಚಾರಗಳನ್ನ ತಿಳಿಸ್ತೇನೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಜೊತೆಗೆ ನಿಮಗೂ ಕೂಡ ಏನಾದರೂ ಜ್ಯೋತಿಷ್ಯ, ವಾಸ್ತು ಬಗ್ಗೆ ತಿಳ್ಕೋಬೇಕು, ಭೇಟಿ ಮಾಡಬೇಕು, ಕಲಿಬೇಕು ಅಂದ್ರೆ ಖಂಡಿತ ನೇರವಾಗಿ ಭೇಟಿ ಮಾಡಿ. ನಮಸ್ಕಾರ. ಶ್ರೀ ಮಾಯಾಕಾರ